ಅಂದರೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಂತಲ್ಲ, ಪ್ರತಿಯೊಂದು ಪಾತ್ರಕ್ಕೆ ತನ್ನದಾದ ಒಂದು ಸ್ಪೇಸ್ ಇದೆ, ಇಂಪಾರ್ಟೆನ್ಸ್ ಇದೆ. ಕಾಮಿಡಿ ಆರ್ಟಿಸ್ಟ್ ಅವ್ರದ್ದೇ ಒಂದು ಅಂಡರ್ ಕರೆಂಟಲ್ಲಿ ಕಾಮಿಡಿ ನಡೀತಾ ಇದ್ದರೆ ಅದರ ಮೇಲೆ ಬೇರೆ ಬೇರೆ ಸೆಂಟಿಮೆಂಟ್ಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಗ್ರಾಫ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಆ್ಯಕ್ಷನ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ರೂಪೇಶ್ ಅವರ ಹೀರೋಯಿಸಮ್ ಕಂಪ್ಲೀಟಾಗಿ 100% ಆಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅದು. ಆ್ಯಂಡ್ ಸ್ಟೋರಿ ಲೈನ್ ಕೂಡ ಅಷ್ಟೇ, ಅಂದರೆ ಒಂದೇ ಕಡೆ ಎಲ್ಲೋ ಹೇಳ್ಕೊಂಡು ಹೋಗೋದು, ಒಂದೇ ಟ್ರ್ಯಾಕ್ನ ಹೈಲೈಟ್ ಮಾಡೋದು ಆ ಥರ ಇಲ್ಲ. ಕಂಪ್ಲೀಟ್ ಟೋಟಲ್ ಎಂಟರ್ಟೈನರ್ ಅಂತ ಹೇಳ್ಬೋದು ಇದನ್ನು. ಫಸ್ಟ್ ಸ್ಕ್ರಿಪ್ಟ್ ಕೇಳಿದಾಗ, ಅಂದರೆ ಅದಕ್ಕಿಂತ ಮುಂಚೆ ನಾವು ಒಂದು ಮೀಟಿಂಗ್ ಮಾಡಿದ್ವಿ, ಜಸ್ಟ್ ಸಿನಿಮಾ ಬಗ್ಗೆ ಅಲ್ಲ, ಜಸ್ಟ್ ಅಂದರೆ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗಿ ಮೀಟ್ ಮಾಡಿದಾಗ ಒಂದು ಆಪ್ಷನ್ ಅವರಿಗೆ ಮೇ ಬಿ ಸುನಿಲ್ ಶೆಟ್ಟರು ಬರ್ತಾರಂತ ಇತ್ತು. ಸೊ ಅವರು ಬರ್ತಾರಂತಾದರೆ ಸೊ ಮತ್ತೆ ಇನ್ನು ಸ್ಟೋರಿ ಕೇಳೋ ಪ್ರಶ್ನೆನೇ ಇಲ್ಲ. ಅಂದರೆ ಅವರಿದ್ದಾರೆ ಅಂತಾದರೆ ಸಿನಿಮಾ ಚೆನ್ನಾಗೇ ಇರಬೇಕು. ಆ್ಯಂಡ್ ರೂಪೇಶ್ ಆಲ್ರೆಡಿ ಒಂದು 3 ಹಿಟ್ ಸಿನಿಮಾ ಕೊಟ್ಟವರು. ಅವರು ಸಿಹಿಯಿಂದಲೇ ಸ್ಟಾರ್ಟ್ ಮಾಡೋದು, ಅವರು ಐಸ್ ಕ್ರೀಮ್ ಅಂತ ಅವ್ರ ಮೊದಲನೇ ಸಿನಿಮಾ. ಸೊ ಅದರ ನಂತರ ಸರ್ಕಸ್ ಆಯಿತು, ಗಿರಿಗಿಟ್ ಆಯಿತು, ಗಮ್ಜಾಲ ಆಯಿತು, ಎಲ್ಲದೂ ಬ್ಲಾಕ್ ಬಸ್ಟರ್ಸ್. ಸೊ ಅದೊಂದು ಬ್ಯಾಕ್ಗ್ರೌಂಡಲ್ಲಿದ್ದರೆ ಇಲ್ಲಿ ಅವರ ನೆರೇಷನ್ ನೋಡಿದ್ರೆ ಅವರ ಪ್ಯಾಷನ್ ಫಾರ್ ದ ಮೂವಿ ಕಾಣಿಸುತ್ತೆ, ಅವರು ಸಿನಿಮಾದು ಲೈನ್ಸ್ ಎಕ್ಸ್ಪ್ಲೇನ್ ಮಾಡುವಾಗ. ಸೊ ಅದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ, ಅಂದರೆ ಈ ಸಿನಿಮಾ ಕೂಡ ಗೆಲ್ಲುತ್ತೆ ಅಂತ.